ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಕೇವಲ ನಟನೆಯಲ್ಲಿ ಮಾತ್ರವಲ್ಲದೆ ನಿರ್ದೇಶನದಲ್ಲಿಯೂ ಕೂಡ ತಮ್ಮ ಅಮೋಘ ಪ್ರತಿಭೆಯನ್ನು ಅನಾವರಣಗೊಳಿಸಿದಂತಹ ಸಾಕಷ್ಟು ಕಲಾವಿದರಲ್ಲಿ ಉಪೇಂದ್ರರವರು ಒಬ್ಬರು. ಹೌದು ಗೆಳೆಯರೆ, ಉಪೇಂದ್ರರವರ ನಟನೆಯಲ್ಲಿ ಹೇಗೆ ಭಿನ್ನತೆ ಕೂಡಿರುತ್ತದೋ ಅದೇ ರೀತಿ ನಿರ್ದೇಶನದಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಯಾರ ಸಿನಿಮಾದಲ್ಲಿಯೂ ಕಾಣದಂತಹ ಕೆಲವು ವಿಶೇಷತೆಗಳನ್ನು ಅಳವಡಿಕೆ ಮಾಡಿರುತ್ತಾರೆ. ಹೀಗಾಗಿ ಉಪೇಂದ್ರ ಅವರ ಸಿನಿಮಾ ತಯಾರಾಗುತ್ತಿದೆ ಎಂದರೆ ಅದು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುವುದು ಪಕ್ಕ ಎಂದು ಲೆಕ್ಕಾಚಾರ ಹಾಕುತ್ತಿದ್ದಂತಹ ಕಾಲವದು. ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸುವುದರ ಜೊತೆಗೆ ನಿರ್ದೇಶನವನ್ನು ಮಾಡಿರುವಂತಹ ಉಪೇಂದ್ರ ಅವರು 1993ರಲ್ಲಿ ಹಾರರ್ ಥ್ರಿಲ್ಲರ್ ಚಿತ್ರವಾದ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದರು. ಈ ಒಂದು ಸಿನಿಮಾದಲ್ಲಿ ಕುಮಾರ್ ಗೋವಿಂದ್, ಕಾಶಿನಾಥ್ ಮತ್ತು ಸುರೇಶ್ ಹೆಬ್ಬಾಳ್ಕರ್ ನಟಿಸಿದರು. ಜೊತೆಗೆ ಬೇಬಿ ರಶ್ಮಿ, ಮೇಘ ಮತ್ತು NB ಜಯಪ್ರಕಾಶ್ ಅವರು ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡರು. ಹೀಗೆ ಬಹುದೊಡ್ಡ ತಾರಾಬಳಗದಲ್ಲಿ ತಯಾರಾದಂತಹ ಈ ಒಂದು ಹಾರರ್ ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿ ಬಹುದೊಡ್ಡ ಮಟ್ಟದ ಯಶಸ್ಸನ್ನು ಪಡೆದುಕೊಳ್ಳುತ್ತದೆ ಎಂದು ಯಾರೂ ಸಹ ಊಹಿಸಿರಲಿಲ್ಲ. ಹೌದು ಸ್ನೇಹಿತರೆ, ಪಾತ್ರದ ಕಥಾವಸ್ತು ಹಾಗೂ ವಿಭಿನ್ನ ನಿರ್ದೇಶನ ಎಲ್ಲವೂ ಜನರಿಗೆ ಬಹಳಷ್ಟು ಇಷ್ಟವಾಗಿತ್ತು. ಇನ್ನು ಉಪೇಂದ್ರ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಡಮ್ಮಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅತಿಥಿ ಪಾತ್ರದಲ್ಲಿ ನಟಿಸಿದರೆ ನಟ ಸಾಧು ಕೋಕಿಲ್ ಅವರ ಪ್ರಥಮ ಚಿತ್ರ ಇದಾಗಿತ್ತು. ನಟನೆಯ ಜೊತೆಗೆ ಅವರ ಅದ್ಭುತ ಸಂಗೀತವು ಈ ಸಿನಿಮಾಗೆ ದೊರಕಿತ್ತು. ಹೀಗೆ ಡಿಸೆಂಬರ್ 3ನೇ ತಾರೀಕು 1993ರಂದು ತೆರೆ ಕಂಡಂತ ಈ ಒಂದು ಸಿನಿಮಾ ಬರೋಬ್ಬರಿ 5 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಕನ್ನಡದ ಅದ್ಭುತ ಹಾರರ್ ಚಿತ್ರ ಎಂಬ ಪಟ್ಟಿಗೂ ಸೇರಿಕೊಂಡಿತ್ತು. ಹೌದು ಸ್ನೇಹಿತರೆ, ಈ ಚಿತ್ರವು ಹಿಟ್ ಪಟ್ಟಿಗೆ ಸೇರಿಕೊಂಡಿತ್ತು. ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಗಳು ಆಗಿನ ಕಾಲದಲ್ಲಿ ಬಹಳನೇ ಕಮ್ಮಿ ಇದ್ದವು. ಸಿನಿಮಾ ಬಿಡುಗಡೆಯಾದ ನಂತರ ಇವರದ್ದೇ ವಿಶೇಷ ಟ್ರೆಂಡ್ ಕೂಡ ಸೃಷ್ಟಿಯಾಯಿತು ಎಂದರೆ ತಪ್ಪಾಗಲಾರದು. ಇನ್ನು ಉಪೇಂದ್ರ ಅವರನ್ನು ನಿರ್ದೇಶಕರನ್ನಾಗಿ ಸ್ಥಾಪಿಸಿದ ಈ ಒಂದು ಸಿನಿಮಾ 26 ಸಿನಿಮಾ ಮಂದಿರಗಳಲ್ಲಿ ಬರೋಬ್ಬರಿ 100 ದಿನಗಳನ್ನು ಪೂರೈಸುವ ಮೂಲಕ ದಾಖಲೆಗಳ ಮೇಲೆ ದಾಖಲೆಯನ್ನು ಪಡೆದುಕೊಂಡಿತ್ತು. ಅಲ್ಲದೆ ಈ ಚಿತ್ರಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ದೊರಕಿತ್ತು. ಒಟ್ಟಾರೆ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಎಲ್ಲಾ ಸಿನಿಮಾಗಳು ತನ್ನದೇ ಆದ ಖ್ಯಾತಿ ಪಡೆದು ತನ್ನದೇ ಆದ ವಿಶಿಷ್ಟ ಕಥಾಹಂದರವನ್ನು ಹೊಂದಿರುತ್ತದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಧನ್ಯವಾದಗಳು.